ಪ್ರಿಯಾ 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 ಇನ್ನು ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ವಾ? ಮತ್ತೆ ನಾನು ಬಿಟ್ಟು ಹೋಗೋ ಪ್ಲಾನ್ ಮಾಡಿಲ್ಲ ತಾನೆ? ನನ್ನ ಕನಸು ಮನ್ಸೆಲ್ಲ ನೀನೇ ತುಂಬೋಗಿದ್ಯಾ. ನಿನ್ ಬಿಟ್ಟು ಇನ್ನೆಲ್ಲಿ ಹೋಗ್ಲಿ. ಈಗ ಹೇಳು, ಏನದು ಸರ್ಪ್ರೈಸ್? ಕೆಲವೊಂದಕ್ಕೆ ಕೆಲವೊಂದ್ಸಲ ಕಾಯಲೇಬೇಕಾಗುತ್ತೆ. ಓಕೆ, ಹೇಳಲ್ವಾ? You'll have to wait. ನಿಜವಾಗ್ಲೂ? I had something for you too. You will have to wait too. ಇಲ್ಲೇ ಹತ್ರದಲ್ಲಿ ಒಂದು ಪ್ರಾಪರ್ಟಿ ನೋಡಿದ್ದೀನಿ. ಓನರ್ಗೆ ಏನೋ ಫಿನಾನ್ಷಿಯಲ್ ಇಶ್ಯೂಸ್ ಅಂತ, ಅದನ್ನು ತಗೊಳ್ಳೋಣ ಅಂತಿದ್ದೀನಿ. ನಿನಗೋಸ್ಕರ, ನಮಗೋಸ್ಕರ. ಯಾರು ಇಲ್ಲದ ಜಾಗ, ಆ ಜಾಗದಲ್ಲಿ ಒಂದು ಪುಟ್ಟ ಗೂಡು ನಮಗೆ ಅಂತ, ನಮ್ಮ ಕನಸಿನ ಬದುಕು ಕಟ್ಕೊಳ್ಳೋಕೆ ಹೇಳಿ ಮಾಡಿಸಿದಂಥ ಜಾಗ. ಅಲ್ಲಿ ನಾನು ನೀನು ಒಬ್ರಿಗೊಬ್ರು ನೆರಳಿಗಿಂತ ಹತ್ತಿರವಾಗಿರ್ಬೇಕು. ನಿರ್ಬೇಕ್ ರಿವಾಲ್ವರ್ 32 ಕ್ಯಾಲಿಬರ್, 6 ಶಾಟ್ಸ್, 15 ಮೀಟರ್ ರೇಂಜ್. ಮೊದಲನೇ ಫೈರು ಭಯ ಅಂತ ಹೇಳ್ಬೋದು, ಆದರೆ ಎರಡನೇ ಫೈರು ತುಂಬಾ ಕೋಪದಲ್ಲಿ ಶೂಟ್ ಮಾಡ್ದಾಗಿದೆ. ಆದಿತ್ಯ ಮಾಡಿರೋ ಕೆಲಸಕ್ಕೆ ಅವನ್ನ ಎಷ್ಟು ಸಲ ಶೂಟ್ ಮಾಡಿದ್ರು ತಪ್ಪಿಲ್ಲ. ಆದಿ, ನೀನೇನಿಲ್ಲಿ? ಆದಿ, ಆದಿ, ಬಿಡು ಆದಿ. ಕಾಫಿ ಕುಡಿಯೋಣ. ಮೇಡಮ್, ನೀವೇನೇ ಹೇಳಿ, ಈ ಫಿಲ್ಟರ್ ಕಾಫಿಲಿರೋ ಮಜಾ ಈ ಮಷೀನ್ ಕಾಫಿಲ್ ಸಿಗಲ್ಲ ನೋಡಿ. ಅಲ್ವಾ? ಇನ್ಸೈಡ್ ಇನ್ಫಾರ್ಮೇಶನ್ ಏನೋ ಕೊಡ್ತೀರಾ ಅಂತ ಪಾಟೀಲ್ ಅವ್ರು ಹೇಳಿದ್ರು. ಏನದು? ನಾನು ಗೊತ್ತಿಲ್ಲ ಕೇಳ್ತೀನಿ. ಈ ಕಾಫಿ ಕಲರ್ನ ಹಾಲು ಚೇಂಜ್ ಮಾಡುತ್ತಾ ಇಲ್ಲ ಹಾಲನ್ನ ಕಾಫಿ ಕಲರ್ ಚೇಂಜ್ ಮಾಡುತ್ತಾ? ಚಿಕ್ಕ ವಯಸ್ಸಿಂದನೂ ನನಗೆ ಡೌಟ್ ಇದೆ. ಅಂದರೆ ಕೇಸ್ ಐ ಮೀನ್ ಕಾಫಿ ಚೆನ್ನಾಗಿರ್ಬೇಕು ಮೇಡಮ್. ಕಾಫಿ ವಿಚಾರದಲ್ಲಿ ನಾನು ಕಾಂಪ್ರಮೈಸೇ ಆಗಲ್ಲ. ನೋ ಕಾಂಪ್ರಮೈಸ್. ನಾನು ಅದೆಲ್ಲ ಕೇಳಿದ್ದು. ಫೈಲ್ ನೋಡ್ತಾ ಇದ್ದೀರಾ? ಅದರಲ್ಲಿ ನಾನು ಏನು ಬರೀತೀನೋ ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಫ್ಯೂಚರಾ? ಅದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅನ್ಕೊಂಡಿದ್ದೆ. ನೀವು ಏನೇ ಕೋರ್ಟಲ್ಲಿ ಕೊಟ್ಟರು ಅದು ಇನ್ಫಾರ್ಮೇಷನ್ ಆಗುತ್ತೆ. ಅದೇ ನಾನು ಕೊಟ್ಟರೆ ಅದು ಪ್ರೂಫ್ ಆಗುತ್ತೆ. ಬಿಸಿ ಬಿಸಿ ಕಾಫಿ. ತಗೊಳ್ಳಿ. ಕಾಫಿ ತಣ್ಣಗಾಕಿಂತ ಮುಂಚೆ ಕುಡಿಬೇಕಂತೆ. ನೋಡಿ ಮೇಡಮ್, ಮ್ಯಾಟ್ರು ತುಂಬ ಸಿಂಪಲ್ಲು. ಜಯಶಂಕರ್ ಅವರು ಪೊಲೀಸ್ ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಈ ದೊಡ್ಡವರು ದೊಡ್ಡ ಕೇಸನ್ನು ಗೆದ್ದು ಅವ್ರ ವ್ಯಾಲ್ಯೂನ, ಅವ್ರ ಮಾರ್ಕೆಟ್ ವ್ಯಾಲ್ಯೂನ ಹೆಚ್ಚು ಮಾಡ್ಕೊಳ್ಳೋದು ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಜಯಶಂಕರಿಗೆ ಏನು ಬೇಕೋ ಪೊಲೀಸವರು ಅದನ್ನೇ ಕೊಡ್ತಾರೆ. ಯಾರು? ನೋಡ್ಕೊಂಡ್ಬಿಡ್ತೀನಿ. ಚಿಕ್ಕ ಆಕ್ಸಿಡೆಂಟ್, ನಥಿಂಗ್ ಟು ವರಿ ಅಬೌಟ್. ಆಮೇಲೆ ಫೋನ್ ಮಾಡ್ತೀನಿ. ನೀ ಏನೇ ಇಲ್ಲಿ? ನಾನು ಚಿಂತನ್ ಅವ್ರನ್ನ ಭೇಟಿ ಆಗಬೇಕು. ಕುಡ್ ಯು ಪ್ಲೀಸ್ ಕಾಲ್ ಹಿಮ್? ನೀವು ಅವಿನಾಶ್ ಭಟ್ಟ? ಚಿಂತನ್ ಇದಾರೋ ಇಲ್ವೋ? ಚಿಂತನ್ ನನ್ನ ಫ್ರೆಂಡೇ. ನಾನು ಆದಿತ್ಯ ವರ್ಮ. ನಿಮ್ಮ ಪ್ರಾಪರ್ಟಿ ನಾನೇ ತಗೊಳ್ತಿರೋದು. ಆ್ಯಕ್ಚುಲಿ ಹಲೋ,
ಮಿಸ್ಟರ್, ನಿಮ್ಮನ್ನ ಕರಿತಿರೋದು. ಯಾವುದೇ ಕಾರಣಕ್ಕೂ ನನ್ನ ಪ್ರಾಪರ್ಟಿ ನಿನ್ನಂತವನು ಕೊಡೋದಿಲ್ಲ. ಲುಕ್, ನಿಮಗ್ ಬೇಕಿರೋ ದುಡ್ಡು, ನನಗ್ ಬೇಕಿರೋದು ಪ್ರಾಪರ್ಟಿ, ಅಂಡ್ ಅದ್ರ ಪರವಾಗಿ ನಿಮ್ಗೆ ಅಡ್ವಾನ್ಸು ಬಂದು ತಲುಪಿದೆ. ನನಗೆ ಆ ಪ್ರಾಪರ್ಟಿ ಬೇಕು. ನನ್ನ ಪ್ರಾಪರ್ಟಿ ನನ್ನ ಇಷ್ಟ. ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂತ ನಾನು ನಿರ್ಧಾರ ಮಾಡ್ತೀನಿ. ಅಂಡ್ ಮೈ ಡಿಸಿಷನ್ ಇಸ್ ಫೈನಲ್. ಬೆಳಿಗ್ಗೆ ನಡೆದಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ಏನೇನೋ ಮಾತಾಡ್ತಿದ್ದೀರಾ. ಇವಾಗ ಏನ್ ನಿಮ್ ಕ್ಷಮೆ ಕೇಳ್ಬೇಕಾ? ಕೇಳ್ತೀನಿ, ಬನ್ನಿ. ಮೊದಲು ಒಳಗೆ ಕೂತ್ಕೊಂಡ್ ಮಾತಾಡೋಣ. ಇನ್ನೊಂದು ವಿಷಯ, ನೀನು ಕೊಟ್ಟಿರೋ ಅಡ್ವಾನ್ಸು ನಾಳೆ ಬೆಳಗ್ಗೆ ನಿನಗೆ ವಾಪಸ್ ಬರುತ್ತೆ. ಏಯ್, ನಿಂತ್ಕೊಳ್ಳಲ್ಲ. ನಿನ್ನ ಆದಿ, ಏನೋ ಕಷ್ಟದಲ್ಲಿದ್ಯಾ ಅಂತ ನಾನು ಸಾಫ್ಟ್ ಆಗಿ ಮಾತಾಡ್ತಿರೋದು ತಲಾಟ ಮಾಡ್ತಿದ್ದೆ ಇಲ್ಲಿ. ಆದಿ, ನನ್ ತಲೆ ಕೆಟ್ಟರೆ ಇಲ್ಲೇ ಹೊಡೆದ್ ಸಾಯಿಸ್ ಕೂತಾಕ್ಬಿಡ್ಬಿಡ್ತೀನಿ. ಆ ಪ್ರಾಪರ್ಟಿ ನಂದು, ನನಗೆ ಬೇಕು ಅಷ್ಟೇ. ಆದಿ, ಕಾಮ್ ವಾಟ್ ಡೌನ್. ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನೋಡ್ ಪ್ರಿಯಾ, ಆ ಪ್ರಾಪರ್ಟಿ ಕೊಡಲ್ಲ ಅಂತಿದ್ದಾನೆ. ನನ್ನ ಬಗ್ಗೆ ಹೇಳೋನ್ಗೆ. ಆದಿ, ಆದಿ, ಯು ರಿಲ್ಯಾಕ್ಸ್. ಆದಿ, ಆದಿ, ಪ್ಲೀಸ್ ನೀನ್ ಒಳಗೆ ಹೋಗು. ನಾನು ಅವ್ರ ಹತ್ರ ಮಾತಾಡ್ತೀನಿ. ಪ್ಲೀಸ್ ಪ್ಲೀಸ್ ನೀನ್ ಹೋಗು. ಅಂಕಲ್ ಪ್ಲೀಸ್, ಇಲ್ಲಿ ಆಗಿದ್ದೆಲ್ಲ ಮರ್ತ್ಬಿಡಿ. ಕಾರ್ ಡ್ರೈವ್ ಮಾಡಿದ್ದು ನಾನು, ತಪ್ಪಾಗಿದ್ದು ನನ್ನಿಂದ. ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ನಮಗೂ ಪ್ರಾಪರ್ಟಿ ಇಷ್ಟ ಆಯಿತು. ಹೇಗಿದ್ರೂ ಅಡ್ವಾನ್ಸ್ ತೊಗೊಂಡಿದ್ದೀರಾ, ಬ್ಯಾಲೆನ್ಸ್ ಅಮೌಂಟು ತೊಗೊಳ್ಳಿ. ಗಾಡಿ ರಿಪೇರ್ ಚಾರ್ಜಸ್ ಬೇಕಿದ್ರೆ ಸೇರಿಸಿ ತೊಗೊಳ್ಳಿ. ದುಡ್ಡು ಕೊಟ್ಟರೆ ಪ್ರಾಪರ್ಟಿ ಸಿಗುತ್ತೆ, ಬಟ್ ರೆಸ್ಪೆಕ್ಟ್. ಅಂಕಲ್ 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 ತಪ್ಪೇನೋ ಆಗಿದೆ ನಿಜ. ಎಥಿಕಲಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ನಿಮ್ಮ ಬಿಸ್ನೆಸ್ ಎಥಿಕ್ಸ್ ಪ್ರಕಾರ ನಿಮ್ಮ ಡೀಲ್ಗೂ ನೀವು ಕೊಟ್ಟಿರೋ ಮಾತಿಗೂ ಬದ್ಧವಾಗಿರಿ. ನಿಮಗೆ ಸಿಗ್ಬೇಕಾಗಿರೋ ರೆಸ್ಪೆಕ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತೀಯ. ಒಬ್ಬನ ಜೊತೆ ಎಂಗೇಜ್ಮೆಂಟ್ ಆಗಿ ಇಲ್ಲಿ ಇವನ್ ಜೊತೆ ಸುತ್ತಾಡ್ತಾ ಇದೆಯಲ್ಲ, ನೀನು ರೆಸ್ಪೆಕ್ಟ್ ಬಗ್ಗೆ ಎಥಿಕ್ಸ್ ಬಗ್ಗೆ ಮಾತಾಡ್ತೀಯ. ನೋಡು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ವಾಟ್ ಯು ಮೀನ್? ರಾಹುಲ್ ತಂದೆ ನನ್ನ ಕಾಲೇಜ್ ಫ್ರೆಂಡು. ಇವು ನಿನಗೇನಾಗಬೇಕು ನನಗೆ ಗೊತ್ತಿಲ್ಲ, ಆದರೆ ಈ ವಿಷಯ ರಾಹುಲ್ ತಂದೆ ಗೊತ್ತಾದರೆ ನಿನಗೇನಾಗತ್ತೆ ಯೋಚನೆ ಮಾಡು. ಇನ್ನೂ ಕಾಲ ಮಿಂಚಿಲ್ಲ. ಅವ್ರಿಗೆ ಗೊತ್ತಾಗೋವರೆಗೂ ತಂದ್ಕೋಬೇಡ. ಯಾಕೆಂದರೆ ಟೈಮ್ ಯಾವಾಗಲೂ ಹೀಗೆ ಇರೋದಿಲ್ಲ. ಯಾವತ್ತಾದರೂ ಒಂದಿನ ಸಿಕ್ಕಾಕೊಳ್ತೀಯ. ಆದಿ, 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 ಏನ್ ಮಾಡ್ಬಿಟ್ಟೆ ಆದಿ? ಆದಿ, ವಾಟ್ಸ್ ರಾಂಗ್ ವಿತ್ ಯು? ಎಷ್ಟು ಧೈರ್ಯ ಇದ್ರೆ ನಿನ್ನೆ ಹೆದರ್ಸ್ತಾನವನು. ಸಾಯ್ಲಿ ಮುದಿ ನನ್ನ ಮಗ. ಆದಿ, 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 ಅವ್ರು ಇನ್ನೂ ಬದುಕಿದ್ದಾರೆ. ಆದಿ, ಅವ್ರನ್ನ ಬದುಕ್ಸೋಣ. ಆದಿ, ಲೆಟ್ಸ್ ಡೂ ಸಮಥಿಂಗ್. ಆದಿ, ಲೆಟ್ಸ್ ಡೂ ಸಮಥಿಂಗ್. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಬೇರೆ ಯಾರಿಗಾದ್ರೂ ಗೊತ್ತಾ? ರಾಹುಲ್ಗೆ, ಪಾಟೀಲ್ ಅವ್ರಿಗೆ, ಈಗ ನಿನ್ಗೆ. ನಿಮ್ಮ ಆಚಾರ್ಯ ಕಾಲೇಜ್ ಫೋಟೋ ಕಾಪಿ ಮನೇಲಿದೆ. ನಾಳೆ ಬೆಳಗಾಗೋದ್ರೊಳಗೆ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ನಿಮ್ಮ ಕಾಲೇಜ್ ವಿಷಯನ ಯಾರ ಹತ್ರನೂ ಮಾತಾಡಕ್ಕೆ ಹೋಗ್ಬೇಡಿ. ನಾನು ಯಾರಿಗೂ ಹೇಳಕ್ ಹೋಗಲ್ಲ. ನಾವೀಗ ಯೋಚನೆ ಮಾಡಬೇಕಾಗಿರೋದು, ಆದಿ ರೇಪ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ದ ಅನ್ನೋದನ್ನ ಸೆಟ್ ಮಾಡಬೇಕು. ಮಾಡ್ತೀವಿ, ಮಾಡೋಣ. FIR ಅಲ್ಲಿ ನಿಮ್ಗೆ ತಲೆಗೆ ಏಟ್ ಬಿದ್ದಿದೆ ಅಂತ ಬರ್ದಿದೆ. ತಲೆಗೆ ಏಟ್ ಬಿದ್ದಾಗ ಪ್ರಜ್ಞೆ ತಪ್ಪಿದೆ ಅಂತ ಡಾಕ್ಟರ್ ಹತ್ರ ಒಂದು ಸರ್ಟಿಫಿಕೇಟ್ ತಗೊಳ್ಳೋಣ. ಜೈಶಂಕರ್ ಇದನ್ನೆಲ್ಲ ನಂಬ್ತಾನ? ಸತ್ಯನ ಮುಚ್ಚಾಕೋಕೆ ಸುಳ್ಳು ಹೇಳ್ಬೇಕಾಗತ್ತೆ, ಆದ್ರೆ ಸತ್ಯನ ಸತ್ಯ ಅಂತ ಹೇಳೋದಕ್ಕೆ ಜಸ್ಟ್ ಧೈರ್ಯ ಇದ್ರೆ ಸಾಕು. ಅಫ್ಕೋರ್ಸ್ ಕೆಲವೊಂದ್ಸಲ ಸತ್ಯನ ಮುಚ್ಚಾಕೋದಕ್ಕೆ ಸುಳ್ಳಿನ ಸಾಥ್ ಕೂಡ ತಗೋಬೇಕು. ತಪ್ಪಿಲ್ಲ, ತಪ್ಪೋದೂ ಇಲ್ಲ. ಫಸ್ಟ್ ನೀವು ನಂಬಬೇಕು ಮೇಡಮ್, ಆಮೇಲೆ ಜಗತ್ತನ್ನು ನಂಬಿಸಿದ್ರಾಯ್ತು. ಆ ಲಾಯರ್ನು ಸೇರಿಸಿ. ನಾನು ಹೇಳದೆ ಮರ್ತ್ಬಿಟ್ಟಿದ್ದೆ. ಈ ಕೇಸಿಂದ ಆಚೆ ಬರೋದಕ್ಕೆ ನಾನು ನಿಮ್ಗೆ 2 ಐಡಿಯಾ ಕೊಟ್ಟಿದ್ದೀನಿ. ಒಂದಕ್ಕೆ 20 ಲಕ್ಷ ಅನ್ಕೊಂಡ್ರು ನೀವು ನನಗೆ 40 ಲಕ್ಷ ಕೊಡಬೇಕು. ಆಮೇಲೆ ಕೊಡ್ತೀನಿ ಅಂತ ಕೈ ಎತ್ಬೇಡಿ ಮೇಡಮ್, ಮೊದಲೇ ಬಡವ್ರು ನಾವು. ನಮ್ಮಿಬ್ರ ಮಧ್ಯೆ ಈ ಡೀಲ್ ಆಗಿದೆ ಅಂತ ಸಾಕ್ಷಿಗೆ ಆ ಪಾಟೀಲ್ ಬೇರೆ ಇಲ್ಲ. ಮೇಡಮ್, ಫೋನ್.
ಡ್ಯೂಟಿ ತುಂಬ ಟೈಟ್ ಆಗಿದೆ. ಏನೇ ಆಗಲಿ ಕೆಲಸ ಆಗಲೇಬೇಕು. ಸ್ವಲ್ಪ ರಿಸ್ಕ್ ಅನ್ನಿಸ್ತಿದೆ. ಪ್ಲೀಸ್, ನಾನು ನಿಮ್ಮನ್ನೇ ನಂಬಿದ್ದೀನಿ. ಏನ್ ಮೇಡಮ್ ಸೈಲೆಂಟ್ ಆಗಿದ್ದೀರಾ? ನಥಿಂಗ್. ಮೇಡಮ್ PM ಅವ್ರು ಏನ್ ಹೇಳಿದಾರೆ ಗೊತ್ತಾ? ಪರಿಸ್ಥಿತಿ ನಮ್ ಕಂಟ್ರೋಲ್ ಇರಬೇಕು ಅಂದ್ರೆ ಪ್ರೀತಿಯಿಂದ ಕೆಲಸ ಮಾಡೋರ್ಗಿಂತ ದುಡ್ಡಿಗೋಸ್ಕರ ಕೆಲಸ ಮಾಡೋರು ಅಂದ್ರೆ ನನ್ನಂತವ್ರು ನಂಬೇಕು ಅಂತ. ಯಾಕೆ ಹಂಗ್ ನೋಡ್ತಾ ಇದ್ದೀರಾ? PM ಅವರು ಮನ್ ಕಿ ಬಾತಲ್ಲಿ ಹೇಳಿದ್ದಲ್ಲ ಇದು, ನಾನ್ ನನ್ನ ಮನ್ಸಲ್ಲಿರೋ ಮಾತು ನಾನೇ ಹೇಳಿದ್ದು. ಸರಿ, ಮ್ಯಾಟ್ರ್ ಹೇಳಿ. ಅಶೋಕ್, ಒಂದು ಲಾಕರ್ ರೂಮಿಂದ ಏನಾದರೂ ಹೊರಗೆ ತೆಗಿಬೇಕು ಅಂದರೆ ನೀನು ಹೇಗೆ ಹೊರಗೆ ತೆಗಿತೀಯಾ? ತೆಗಿಬೋದು ಮೇಡಮ್, ನಾನಾದರೆ ಕೀಯಲ್ಲಿ ತೆಗಿತೀನಿ. ನಿಮಗಾದರೆ ಖರ್ಚಾಗುತ್ತೆ. ನನಗಿಷ್ಟ ಆಗೋ ಒಂದು ಫಿಗರ್ ಹೇಳಿ, ನಾನು ನಿಮಗೆ ಇಷ್ಟ ಆಗುವಂಥ ಒಂದು ಐಡಿಯಾ ಕೊಡ್ತೀನಿ. ಐ ಮೀನ್, ದುಡ್ಡು ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. ನೀವೇ ಒಂದು ನಂಬರ್ ಹೇಳಿ. 3 ಕೋಟಿ ಅಲ್ಲ ಮೇಡಮ್, ನಾನು ಕೇಳಿದ್ದು ಬರೀ 30 ಲಕ್ಷ. ನೀವು ಕೇಳಿದ್ದು ಸ್ವಲ್ಪ ಸ್ಪೆಷಲ್ ಆಗಿತ್ತಲ್ಲ, ಅದಕ್ಕೆ ಜಾಸ್ತಿ ಹೇಳಿದೆ. ಡಿಮಾಂಡ್ ಆ್ಯಂಡ್ ಸಪ್ಲೈ ಥಿಯರಿ, ಇದು ನನ್ನ ಎಕನಾಮಿಕ್ಸ್. ಡನ್. ಓಕೆ ಅಂದ್ರೆ ಆ ರೂಮಲ್ಲಿರೋದು ತುಂಬಾ ಇಂಪಾರ್ಟೆಂಟು ಅಂತ. ಏನು ತಿಳ್ಕೊಬೋದಾ? ಐಡಿಯಾ ಪ್ಲೀಸ್. ನೋಡಿ ಮೇಡಮ್, ಎಲ್ಲ ಜಾಗದಲ್ಲೂ ಒಂದು ಎಮರ್ಜೆನ್ಸಿ ಅಲಾರಾಮ್ ಅಂತ ಇರುತ್ತೆ. ಆ ಅಲಾರಾಮ್ ಹೊಡಿತಿದ್ದಂಗೆ ಒಳಗಡೆ ಇರೋರು ಹೊರಗಡೆ, ನಾವು ಒಳಗಡೆ. ಸಿಂಪಲ್ ಮೇಡಮ್. ಇದನ್ನೆಲ್ಲ ನಮ್ಮೂರಲ್ಲಿ ಅಂದರ್ ಬಾಹರ್ ಅಂತ ಆಡ್ತಾರೆ. ಇವಾಗ ನಾವು ಆಡೋ ಟೈಮ್. ಈ ಥರದ್ದು ನಮ್ಮ ಹತ್ರ ಬೇಜಾನಿದೆ ಮೇಡಮ್, ಬೇಕಾದ್ರೆ ಕೇಳಿ ಹೇಳ್ತೀನಿ. ನೆಕ್ಸ್ಟ್ ಟೈಮು ಡಿಸ್ಕೌಂಟು ಕೊಡ್ತೀನಿ. ಸಾಹೇಬ್ರು ಇಲ್ದಾಗ ಬಾ, ನಾನೇನು ಅಂತ ತೋರಿಸ್ತೀನಿ. ನನ್ನ ಮಗನೇ ಏನ್ ಮಾತಾಡ್ತಾನ ನೋಡಿ ಸರ್ ಇವನು. ಲೇ ಗೌಡ, ಅದೇನ್ ನೋಡೋಗ. ಸರಿ ಸರ್, ನಿಧಾನ ನಿಧಾನ ನಿಧಾನ. ಫಸ್ಟ್ ಟೈಮ್ ನಾನು ಅವನ್ನ ಆವಾಗಲೇ ನೋಡಿದ್ದು. ತುಂಬ ವೀಕ್ ಆಗಿದ್ದ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ. ಆದರೆ ಅವನ ಕಣ್ಣಲ್ಲಿ ಏನೋ ಸಾಧಿಸ್ತೀನಿ ಅನ್ನೋ ಛಲ ಕಾಣಿಸ್ತಾ ಇತ್ತು. ಅದು ಅವತ್ತಿಗೆ ನಿಲ್ಲಿಲ್ಲ. ಅದಾದ್ಮೇಲೆ ಅವನು ಸುಮಾರು ಸಲ ನಮ್ಮ ಸ್ಟೇಷನಿಗೆ ಬರ್ತಾನೇ ಇದ್ದ. ಎಷ್ಟು ದಿನದಿಂದ ಬರ್ತಾ ಇದ್ದೀವಿ ಸರ್, ನೀವು ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಪ್ಲೀಸ್ ಸರ್, ನಮ್ಮಪ್ಪ ಕಾಣಿಸ್ತಿಲ್ಲ ಸರ್, ಪ್ಲೀಸ್ ಹುಡುಕೊಡಿ ಸರ್. ಏಯ್, ಸ್ಟೇಷನ್ ಇದು, ಯಾಕೆ ಜೋರಾಗಿ ಮಾತಾಡ್ತಾ ಇದೆಯಾ? 3 ದಿನ ಆಯ್ತು ಸರ್, ನಮ್ಮ ತಂದೆ ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ರೆ ಇವ್ರು ಯಾರು ಸರಿಯಾಗಿ ರೆಸ್ಪಾಂಡು ಮಾಡ್ತಾ ಇಲ್ಲ. ನೀವಾದ್ರೂ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್. ಏನ್ ಹೆಸರು? ಅವಿನಾಶ್ ಭಟ್, ರಿಟೈರ್ಡ್ ಪ್ರೊಫೆಸರ್. ನಿನ್ನ ಹೆಸರು? ಆದರ್ಶ್ ಸರ್. ನೋಡ ಆದರ್ಶ್, ಮುನ್ನಾರಲ್ಲಿರೋ ಈ ಸ್ಟೇಷನ್ ಅಲ್ಲಿ 400 ಪೆಂಡಿಂಗ್ ಕೇಸ್ ಇದೆ. ಅದರಲ್ಲಿ 40 ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ. ಇದನ್ನೆಲ್ಲ ನಾವೇ ನೋಡ್ಕೋಬೇಕಲ್ವಾ? ಸೊ ಇನ್ವೆಸ್ಟಿಗೇಷನ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ಹೆಂಗೆ? ಕಂಪ್ಲೇಂಟ್ ಕೊಟ್ಟಿದ್ಯಾ? ಆಗ್ಲೇ FIR ಫೈಲ್ ಆಗಿದೆ ಸರ್. FIR ಲಾಡ್ಜ್ ಆಗಿದೆಯಲ್ಲ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ನೀವು ಹೊರಡಿ. ಅದಾಗಲ್ಲ ಸರ್. ನಾನು ಹೇಳ್ತಾ ಇಲ್ವಾ, ಹೊರಡಿ. ಯಾವನ ಇವನು? ಬ್ಯಾಟ್ಮ್ಯಾನ್ ಪಿಕ್ಚರ್ ಹೀರೋ ತರ ಮಾಸ್ಕ್ ಹಾಕೊಂಡ್ ಬಂದವನೆ. ಕ್ಯಾನ್ಸರ್ ಅಂತೆ ಸರ್. ಓ, ಕ್ಯಾನ್ಸರಾ? ಕ್ಯಾನ್ಸರಾ? ಮುಟ್ಟಿದ್ರೆ ಹತ್ತಲ್ಲ ತಾನೆ? ಮುಟ್ಟಿದ್ರೆ ಬರಕದಂಗ್ ಕೊರೋನಾನ ಸರ್, ಕ್ಯಾನ್ಸರ್. ಅಯ್ಯೋ, ಯಾವ್ದಕ್ಕೂ ಸೇಫ್ಟಿಗೆ ಒಂದು ಸೋಪ್ ತಗೊಂಬ ಹೋಗು. ಕೊರೋನಾ ಬಂದ್ರೆ ಹಾಕ್ಬೇಕಾದ್ರೆ ಸೋಪ್ ಅಲ್ಲ ಸರ್, ಮಾಸ್ಕು. 2 ರೂಪಾಯಿ ಇರೋ ಮಾಸ್ಕ್ ಹೊರಗಡೆ 30 ರೂಪಾಯಿ ತಗೋತಾರೆ ಸರ್. ದುನಿಯಾ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ ಸರ್. ನಾನು ಅವ್ನಿಗೆ ಹೇಳ್ದೆ ಸರ್, ಸುಮ್ಮನೆ ಸ್ಟೇಷನ್ ಸುತ್ತಿ ನೀನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ, ಹೇಗಿದ್ರು ಸ್ವಂತ ರೆಸಾರ್ಟ್ ಇದೆಯಲ್ಲ, ಆರಾಮ ನೋಡ್ಕೊಂಡಿರು ಅಂತ. ಅಷ್ಟೇ? ಹಾ, ರೆಸಾರ್ಟಾ? ಹ್ಞೂ ಸರ್, ಸಕ್ಕತ್ತಾಗಿದೆ, ತುಂಬಾ ದೊಡ್ಡದು. ಅರೇ ರೇ ರೇ ರೇ, ಮತ್ತ್ಯಾಕ್ರಿ ತಡಗೌಡ್ರೆ, ಫೈಲ್ ತಗೊಂಬನ್ನಿ. ಸುರೇಶ್ ಸರ್ನ ನಾನು ಮ್ಯಾನೇಜ್ ಮಾಡ್ತೀನಿ. ಏನ್ ಸರ್, ಇಂಟ್ರೆಸ್ಟು ಕೇಸ್ ಮೇಲ ಇಲ್ಲ ರೆಸಾರ್ಟ್ ಮೇಲ? ಇನ್ಕಮ್ ಬೇಕಾ, ಇನ್ಫಾರ್ಮೇಶನ್ ಬೇಕಾ? ಫೈಲ್ ತರ್ತೀನಿ ಸರ್. ಆಮೇಲೆ ಆದರ್ಶಿಗೆ ನಾಳೆ ಒಬ್ನಿಗೆ ಬರಕ್ಕೆ ಹೇಳು. ಸಾಹೇಬ್ರು ಬಂದ್ರು, ನೀನ್ ತಲೆ ಕೆಡಿಸ್ಕೊಡ, ನಾನು ಮಾತಾಡ್ತೀನಿ, ಓಕೆನಾ? ಓಕೆ ಸರ್. ನೀನ್ ಕುತ್ಕೋ, ನಾನು ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಸರ್, ರೆಸಾರ್ಟ್ ಬಂದಿದೆ ಸರ್. ಬಂದಿದ್ಯಾ? ಹ್ಞೂ ಸರ್. ಮತ್ತ್ಯಾಕ್ ತಡ, ಕರ್ಸಿ. ಸರಿ ಸರ್. ಆದರ್ಶ್ ಸಾರ್ ಕರೀತಾ ಇದಾರೆ, ಬಾ ಬಾ ಬಾ, ಬೇಗ ಬಾ ಬಾ. ಸರ್, ಆ ರೆಸಾರ್ಟ್ ನಿಮ್ದೇನಾ? ಹೌದು ಸರ್. ಮನೇಲಿ ಆಸ್ತಿ ಪ್ರಾಬ್ಲಮ್ ಏನಿಲ್ವಾ ಸರ್, ಅಲ್ಲ? ಜನರಲ್ ಆಗಿ ಮನೇಲಿ ಟೆನ್ಷನ್ನು, ವರ್ಕ್ ಪ್ರೆಷರು,
ತಡ್ಕೊಳಕ್ಕಾಗದೆ ಕೆಲವ್ರು ಓಡೋಗ್ತಾರೆ ಇನ್ ಕೆಲವ್ರು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ, ಅದಕ್ಕೆ ಕೇಳಿದೆ. ನಮ್ಮ ಅಪ್ಪಂಗೆ ಓಡೋಗೋ ಅವಶ್ಯಕತೆನೂ ಇಲ್ಲ, ಸೂಸೈಡ್ ಮಾಡ್ಕೊಳ್ಳೋಷ್ಟು ಹೇಳಿನೂ ಅಲ್ಲ ಸರ್. ನಾನು ಇವತ್ತು ಇನ್ನೂ ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಅಪ್ಪ ಕೊಟ್ಟಿರೋ ಧೈರ್ಯ ಸರ್. ಹಂಗಾರೆ ಯಾರೋ ಸಾಯಿಸಿರ್ತಾರೆ ಸರ್ ಹಂಗೆ ಆಗಿರುತ್ತೆ ಅಂತಲ್ಲ, ಒಂದು ಡೌಟ್ ಅಷ್ಟೇ. ಎಷ್ಟಾದ್ರೂ ನಾವು ಪೊಲೀಸ್ ಅಲ್ವಾ? ಬಾಮ್ಮ ಆದರ್ಶ್, ನಮ್ಮ ಸ್ಟೇಷನಲ್ಲಿ 2 ಥರ ನಡೆಯುತ್ತೆ. ಒಂದು ಮೇಲ್ನವ್ರು ಆರ್ಡರ್ ಕೊಟ್ರೆ, ಇಲ್ಲ ಕೆಳಗಿನವ್ನಿಗೆ ದುಡ್ಡು ಕೊಟ್ರೆ. ಮೇಲ್ಗಡೆ ಅವ್ರು ಆರ್ಡರ್ ಕೊಡೋಕ್ಕೆ 1 ವಾರ ಆಗ್ಬೋದು, ತಿಂಗಳಾಗ್ಬೋದು, 1 ವರ್ಷನೂ ಆಗ್ಬೋದು, ಇಲ್ಲ ನಾಳೆನೂ ಆರ್ಡರ್ ಕೊಡ್ಬೋದು. ಕೆಲವೊಂದ್ಸಲ ಇವ್ರು ಆರ್ಡರ್ ಕೊಟ್ರು ಕೆಲಸ ಆಗತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ನನಗೇನಾದ್ರೂ ಓಕೆನಯ್ಯ, ನಿನಗೇನು ಬೇಕು ಯೋಚನೆ ಮಾಡಿ ಹೇಳು. ಎಷ್ಟು ಖರ್ಚಾಗುತ್ತೆ ಸರ್? 20,000 ಅಲ್ಲ, ಲಕ್ಷ. ಸರಿಯಾಗಿ ಹೇಳ್ದೆ ಗೌಡ. ನನ್ ಜೊತೆ ಇಷ್ಟು ವರ್ಷ ಇದ್ದಿದ್ದಕ್ಕೆ ಕರೆಕ್ಟಾಗಿ ಕಲ್ತಿದ್ಯಾ ನೋಡು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಕ್ಯಾಶಾ ಚೆಕ್ಕ ಸರ್? ಆದ್ರೆ ಕ್ಯಾಶು ಕಷ್ಟ ಆಗತ್ತೆ ಅಂದ್ರೆ ಚೆಕ್. ಧನಲಕ್ಷ್ಮಿ ಹಿಂಗೆ ಬರ್ಬೇಕು ಅಂತ ರೂಲ್ಸ್ ಇಲ್ಲ ನೋಡು, ಬರ್ಬೇಕಷ್ಟೇ. ಸರ್ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆದ್ರೆ? ಸಾಲ ಕೇಳೋದು ತಪ್ಪ ಗೌಡ? ಸಾಲ ಕೇಳಿದ್ರಲ್ಲಿ ತಪ್ಪಿಲ್ಲ ಸರ್. ಸರಿ ಸರ್, ನಾನು ಕ್ಯಾಶೇ ಅರೇಂಜ್ ಮಾಡ್ಕೊಡ್ತೀನಿ ಸರ್. ಫೈಲ್ ಕೊಡು ಗೌಡ.